ಶುಭೋದಯ ಮಕ್ಕಳೇ. ಪಾಠ 13 ಹೊಯ್ಸಳ. ಹೊಯ್ಸಳ ಅನ್ನೋದು ರಾಜಮನೆತನದ ಹೆಸರು. ಹೊಯ್ಸಳ ರಾಜನ ಹೆಸರು ಹೌದು. ಆ ರಾಜನಿಗೆ ಹೆಂಗೆ ಹೆಸರು ಬಂತು, ಮತ್ತು ಅವನ ಗುರುಗಳು ಯಾರು, ಯಾವ ಸಂದರ್ಭದಲ್ಲಿ ಅವನಿಗೆ ಹೆಸರು ಬಂತು ಅನ್ನೋದನ್ನು ಈ ಪಾಠದ ಮುಖಾಂತರ ನಾವು ತಿಳ್ಕೊಳ್ಳೋಣ. ಪ್ರತಿಯೊಂದು ಪ್ರವಾಸಿ ತಾಣವು ತನ್ನದೇ ಆದ ವೈಶಿಷ್ಟ್ಯ ಹಾಗೂ ಇತಿಹಾಸವನ್ನು ಹೊಂದಿದೆ. ಪ್ರವಾಸಿ ತಾಣ ಅಂದರೆ ನಾವು ಜನಗಳು ನೋಡೋಕೆ ಹೋಗ್ತೀವಲ್ಲ, ಅದು ಇತಿಹಾಸ ಪ್ರಸಿದ್ಧ ಆಗಿರ್ಬೋದು, ಸೌಂದರ್ಯಕ್ಕೆ ಹೆಸರಾಗಿರ್ಬೋದು, ಪರಿಸರಕ್ಕೆ ಹೆಸರಾಗಿರ್ಬೋದು, ಯಾವುದೇ ಸ್ಥಳ ನಾವು ನೋಡೋಕೆ ಹೋಗ್ತೀವಲ್ಲ ಅದು ಪ್ರವಾಸಿ ತಾಣ. ಆ ದೃಷ್ಟಿಯಲ್ಲಿ ಬೇಲೂರಿನ ವೈಶಿಷ್ಟ್ಯವನ್ನು ಈ ಪಾಠದ ಮೂಲಕ ತಿಳಿ. ಈಗ ನಾವು ಬೇಲೂರು ಯಾವುದಕ್ಕೆ ಹೆಸರಾಗಿದೆ, ಅದರ ವಿಶಿಷ್ಟತೆ ಏನು ಅಂತ ಹೇಳಿ ಈ ಪಾಠದ ಮುಖಾಂತರ ನಾವು ತಿಳ್ಕೊಳ್ಳೋಣ. ಈಗ ಪಾಠಕ್ಕೆ ಬರೋಣ. ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು. ಬಸ್ಸು ಬೇಲೂರನ್ನು ಸಮೀಪಿಸುತ್ತಿತ್ತು. ಶಾಲಾ ಮಕ್ಕಳು, ಪ್ರತಿ ವರ್ಷ ಮಕ್ಕಳು ಶಾಲೆಯಲ್ಲಿ ಪ್ರವಾಸ ಹೋಗ್ತಾರಲ್ಲ, ಪ್ರತಿಯೊಂದು ಕಡೆ ಬೇರೆ ಬೇರೆ ಕಡೆ ಅದ್ರ ಏನು ವೈಶಿಷ್ಟ್ಯ ನೋಡೋಕ್ಕೆ, ಅದೇ ಥರ ಈ ಶಾಲೆ ಮಕ್ಕಳು ಎಲ್ಲಿಗೆ ಬಂದಿದ್ರು, ಬೇಲೂರಿಗೆ ಬಂದಿದ್ರು. ಅಲ್ಲಿ ಬಂದಾಗ ಏನಾಯಿತು ನೋಡೋಣ. ವರುಣ, ಗುರುಗಳೇ ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು? ಇನ್ನು ಊರು ಬಂದಿರಲ್ಲ, ಸ್ವಲ್ಪ ದೂರ ಇರ್ತಾರೆ. ಯಾವಾಗಲೇ ಅವರಿಗೆ ಕುತೂಹಲ, ಯಾವ ಊರು ಬಂತು ಅಂತ ವರುಣ ಗುರುಗಳನ್ನ ಕೇಳ್ತಾನೆ. ಯಾವ ಊರು ಬಂತು, ಕಾಣಿಸ್ತಾ ಇದೆಯಲ್ಲ ಅಂತ. ಅದಕ್ಕೆ ಶಿಕ್ಷಕ, ಅದು ಬೇಲೂರು. ಹಾಂ, ಕಾಣ್ತಾ ಇರೋದು ಯಾವ ಊರು, ಬೇಲೂರು ಅಂತ ಹೇಳ್ತಾರೆ. ಅದಕ್ಕೆ ರಮ ಏನು ಹೇಳ್ತಾಳೆ, ಅಲ್ಲಿರುವ ದೇವಾಲಯಗಳು ಯಾವುದು ಗುರುಗಳೇ? ದೂರದಿಂದನೇ ಗೊತ್ತಾಗುತ್ತಲ್ವ ನಮಗೆ, ದೇವಸ್ಥಾನ ಇರೋದು ದೂರದಿಂದನೇ ಗೊತ್ತಾಗ್ತಾ ಇದೆ. ಆ ದೇವಾಲಯಗಳು ಯಾವುದುದು ಅಂತ ಕೇಳ್ತಾಳೆ. ಶಿಕ್ಷಕ ಹೇಳ್ತಾನೆ, ಅದು ಚೆನ್ನಕೇಶವ ದೇವಾಲಯ. ಆ ದೇವರು ಯಾವುದು, ಚೆನ್ನಕೇಶವ ದೇವಾಲಯ. ಅಷ್ಟರಲ್ಲಿ ಬಸ್ಸು ದೇವಾಲಯವನ್ನು ತಲುಪಿತು. ಇದೆಲ್ಲ ಮಾತಾಡ್ತಾ ಇರ್ತಾರ. ಅಷ್ಟೊತ್ತಿಗಾಗಲೇ ಆ ಬಸ್ಸು ದೇವಾಲಯದ ಆವರಣಕ್ಕೆ ಬಂದೇ ಬಿಡುತ್ತೆ. ಬಸ್ಸಿನಿಂದ ಮಕ್ಕಳು ಪ್ರಾಂಗಣವನ್ನು ಪ್ರವೇಶಿಸಿದ್ದಂತೆ ಅಲ್ಲಿನ ಶಿಲ್ಪಕಲೆಯನ್ನು ನೋಡಿ ಅಚ್ಚರಿಗೊಂಡರು. ಬಸ್ಸಿಂದ ಇಳಿದ ತಕ್ಷಣ, ದೇವಸ್ಥಾನ ನೋಡಿದ ತಕ್ಷಣ ಅವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಶಿಲ್ಪಕಲೆ ಅಂದರೆ ಕಲ್ಲಿನಲ್ಲೇ ಕಲೆಯನ್ನು ಮೂಡಿಸಿರ್ತಾರೆ. ಬೇರೆ ಬೇರೆ ಆಕೃತಿಗಳನ್ನು, ದೇವಾನುದೇವತೆಗಳನ್ನು, ಮದನಿಕಾ ವಿಗ್ರಹಗಳನ್ನು ಮಾಡಿರ್ತಾರೆ. ಅದನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಶಂಕರ, ನೋಡ್ರೋ, ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ, ಪೂರ್ಣ ಕಲ್ಲಿನಿಂದ ಮಾಡಿದ್ದಾರೆ. ಆ ದೇವಸ್ಥಾನ ನೋಡಿದ್ರೆ ತುಂಬ ದೊಡ್ಡದಾಗಿರುತ್ತೆ. ಮಕ್ಕಳು ಅದರಲ್ಲಿ ಶಂಕರ ಹೇಳ್ತಾರೆ, ನೋಡ್ರಿ ಇಲ್ಲಿ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ, ಅದು ಸಂಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ ದೇವಸ್ಥಾನನ ಅಂತ ಹೇಳ್ತಾನೆ. ಶಿಕ್ಷಕಿ, ಹೌದು ಶಂಕರ, ನೀನು ಹೇಳಿದ್ದು ಸರಿ. ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬ ಮೋಹಕವಾಗಿದೆ. ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ. ಇನ್ನೂ ದೂರದಿಂದಲೇ ನೋಡ್ರಿ ಎಷ್ಟು ದೊಡ್ಡದಿದೆ ದೇವಸ್ಥಾನ, ಕಲ್ಲಿನಿಂದೇ ಕಟ್ಟಿದ್ದಾರೆ ಅಂತ ಶಂಕರ ಹೇಳ್ತಾನೆ. ಅದಕ್ಕೆ ಅವರ ಟೀಚರ್ ಏನು ಹೇಳ್ತಾರೆ, ಹೌದು ಇದು ಕಲ್ಲಿನಿಂದನೇ ಕಟ್ಟಿರೋದು. ಇಲ್ಲಿ ಶಿಲ್ಪಕಲೆನೂ ಕಲ್ಲಿನಲ್ಲೇ ಮೂಡಿದೆ, ಮೋಹಕವಾಗಿದೆ ಅಂದರೆ ಮನಸ್ಸನ್ನು ಸೆರೆ ಹಿಡಿತಾ ಇದೆ. ಬನ್ನಿ ಹತ್ತಿರ ಹೋಗಿ ನೋಡೋಣ ಅಂತ ಕರ್ಕೊಂಡು ಹೋಗ್ತಾರೆ. ಮಕ್ಕಳು ಆಗಲಿ ಗುರುಗಳೇ ಅಂತ ಉತ್ತರ ಕೊಟ್ಟು ಎಲ್ಲರೂ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು. ಎಲ್ಲರೂ ದೇವಸ್ಥಾನದ ಸಮೀಪ ಬರ್ತಾರೆ. ಶಿಕ್ಷಕ, ಇಲ್ಲಿ ನೋಡಿ ಮಕ್ಕಳೇ, 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ. ಈ ದೇವಸ್ಥಾನ ಎಲ್ಲಿದೆ, 4 ಅಡಿ ಇದೆ, ಮೇಲ್ಗಡೆ ನಕ್ಷತ್ರಾಕಾರ ಇದೆ, ಕೆಳಗಡೆ ಜಗುಲಿನೂ ನಕ್ಷತ್ರಾಕಾರದಾಗಿದೆ ಅಂತ ಹೇಳ್ತಾರೆ. ಶಿಕ್ಷಕಿ, ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ ತೊಲೆಗಳಿಗೆ ಅಂಟಿಕೊಂಡಿರುವಂತಹ ಮದನಿಕಾ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿದೆ. ದೇವಾಲಯದ ಕಂಬಗಳಿರುತ್ತಲ್ಲ, ಆ ಕಂಬಗಳ ಮೇಲೆಲ್ಲ ಮದನಿಕಾ ವಿಗ್ರಹ ಅಂದರೆ ಕಂಬದ ಶಿಲೆಗಳಲ್ಲಿ ಸ್ತ್ರೀ ಶಿಲ್ಪಗಳನ್ನು ಕೆತ್ತಿರ್ತಾರೆ. ಅವು ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿದೆ, ತುಂಬ ಚೆನ್ನಾಗಿದೆ, ಮತ್ತು ನೋಡೋಕ್ಕೆ ಮನಸ್ಸಿಗೆ ಆಹ್ಲಾದಕತೆ ತುಂಬುತ್ತೆ, ಮತ್ತು ಮನೋಹರವಾಗಿದೆ ಅಂತ ಹೇಳ್ತಾರೆ. ಇವು ಆಗಿನ ಕಾಲದ ಶಿಲ್ಪಿಗಳ ಕಲಾ ಚಾತುರ್ಯಕ್ಕೆ ನಿದರ್ಶನವಾಗಿದೆ. ಆವಾಗಿನ ಕಾಲದಲ್ಲಿ ಶಿಲ್ಪಿಗಳು ಎಷ್ಟು ಚತುರತೆಯಿಂದ ಮತ್ತು ಸೌಂದರ್ಯ ಕೂಡಿದಂಥ ಈ ಶಿಲ್ಪಕಲೆಗಳನ್ನ ನಿರ್ಮಿಸಿದರೆ ಅದಕ್ಕೆ ಸಾಕ್ಷಿಯಾಗಿದೆ ಅಂತ ಶಿಕ್ಷಕಿ ಹೇಳ್ತಾಳೆ. ಅದಕ್ಕೆ ಶಿಕ್ಷಕ ಹೇಳ್ತಾರೆ, ಮಕ್ಕಳೇ ಬನ್ನಿ, ದೇವಾಲಯದ ಹೊರಗಡೆಯ ಸುತ್ತಲೂ ಇರುವ ಚಿತ್ರಪಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ. ಅವು ಹಲವು ಪೌರಾಣಿಕ ಘಟನೆಗಳನ್ನು ಹೇಳುತ್ತವೆ. ಇಲ್ಲಿ ದೇವಾಲಯದ ಹೊರಗಡೆ ಸುತ್ತಲೂ ಪಟ್ಟಿಕೆಗಳು ಅಂದರೆ ಪಟ್ಟಿಕೆ ರೂಪದಲ್ಲಿ ಜೋಡಿಸಿರುವ ಶಿಲ್ಪಗಳನ್ನು ಒಂದ್ರ ಪಕ್ಕ ಒಂದು ಇಟ್ಟಿರ್ತಾರೆ. ಅದರಲ್ಲಿ ದೇವಾನುದೇವತೆಗಳ ವಿಗ್ರಹಗಳನ್ನು, ಅವರ ಅವತಾರದ ಸಂದರ್ಭಗಳನ್ನು ಕೆತ್ತಿರ್ತಾರೆ. ಅವನ್ನ ನೋಡೋಣ ಬನ್ನಿ. ಪೌರಾಣಿಕ ಘಟನೆಗಳು ಹೇಳುತ್ತವೆ. ಪೌರಾಣಿಕ ಅಂದರೆ ಪುರಾಣದ ಕಥೆಗಳನ್ನು ಹೇಳ್ತವೆ. ಮಕ್ಕಳು ಪ್ರತಿಯೊಂದನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ನಡೆದರು. ಅವ್ರು ಹೇಳಿದ್ದನ್ನು ಕೇಳ್ತಾ, ಅಲ್ಲಿ ಸುತ್ತ ನೋಡ್ತಾ ನಿಧಾನಕ್ಕೆ ಮುಂದೆ ಹೋಗ್ತಾರೆ. ವಿಶ್ವಾಸ್, ಸರ್ ಅಲ್ಲಿ ನೋಡಿ, ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಲಿಯ ಬಾಯಿಗೆ ತಿವಿತಿದ್ದಾನಲ್ಲ. ಎಲ್ಲ ಶಿಲ್ಪಕಲೆ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ವಿಶ್ವಾಸ್ ಒಂದು ಕಡೆ ಅವನಿಗೆ ಗಮನ ಹೋಗುತ್ತೆ. ಆ ಚಿತ್ರಕಲೆಯಲ್ಲಿ ಅಂದರೆ ಶಿಲ್ಪಕಲೆಯಲ್ಲಿ ಒಬ್ಬ ಹುಡುಗ ಹುಲಿ ಬಾಯಿಗೆ ತಿವಿತಾ ಇದ್ದಾನಲ್ಲ ಅಂತ ಕೇಳ್ತಾನೆ. ಶಿಕ್ಷಕ, ಅದು ಸಳನು ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ. ಹೌದೌದು, ಸಳ ಅನ್ನೋನು ಹುಲಿ ಜೊತೆ ಹೋರಾಡಿದ್ದನ್ನು ಅವರು
ಶಿಲ್ಪಕಲೆಯಲ್ಲಿ ಕೆತ್ತಿ ತೋರಿಸ್ತಾ ಇದ್ದಾರೆ ನಮಗೆ ಅಂತ ಹೇಳ್ತಾರೆ. ಸ್ವಾತಿ, ಹಬ್ಬಾ ಇದು ನಿಜವಾಗಿಯೂ ನಡೆದದ್ದೇ ಮೇಡಮ್? ಹಾಂ, ನಿಜವಾಗ್ಲೂ ಹುಲಿ ಜೊತೆ ಹೋರಾಡಿದರಾ, ನಡೆದಿರೋದಾ ಅಂತ ಕೇಳ್ತಾಳೆ ಸ್ವಾತಿ. ಶಿಕ್ಷಕಿ, ಹೌದು, ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬ ಕುತೂಹಲವಾಗುತ್ತಿದೆಯಲ್ಲವೇ? ನಾನು ಇದರ ಬಗ್ಗೆ ತಿಳಿಸುತ್ತೇನೆ. ಹೌದು, ಇದು ನಿಜವಾಗ್ಲೂ ನಡೆದಿರೋದೆ. ಇದು ನಿಮಗೆ ತಿಳ್ಕೊಳಕ್ಕೆ ತುಂಬ ಕುತೂಹಲ ಅಂದರೆ ಈಗ ಕಾತರದಿಂದ ಕಾಯ್ತಾ ಇದ್ದೀರಲ್ವಾ, ಅದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾಳೆ. ಶಿಕ್ಷಕ, ಬನ್ನಿ ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳುವ. ಶಿಕ್ಷಕಿ ಸ್ಥಳದ ಬಗ್ಗೆ ತಿಳಿಸ್ತಾರಲ್ಲ, ಅದಕ್ಕೆ ಎಲ್ಲರೂ ನೆರಳಲ್ಲಿ ಕೂತ್ಕೊಂಡು ಕೇಳೋಣ ಅಂತ ಶಿಕ್ಷಕ ಎಲ್ಲರನ್ನೂ ನೆರಳತ್ರ ಕರ್ಕೊಂಡು ಹೋಗ್ತಾನೆ. ಮಕ್ಕಳು ಸಂತೋಷದಿಂದ ಒಪ್ಪಿಗೆ ಸೂಚಿಸಿದರು. ಶಿಕ್ಷಕರು ಹೊಯ್ಸಳ ಲಾಂಛನದ ಬಗ್ಗೆ ವಿವರಿಸಿದರು. ಆ ಹೊಯ್ಸಳ ಲಾಂಛನ ಅಂದರೆ ಗುರುತು, ಹೊಯ್ಸಳ ಮನೆತನದ ಗುರುತು ಇಲ್ಲಿದೆ ನೋಡಿ, ಇದೆ ಆ ಗುರುತು, ಅದ್ರ ಬಗ್ಗೆ ತಿಳಿಸ್ತಾರೆ. ಅದು ಯಾವ ಥರ, ಎದಕ್ಕೆ ಅದರ ಹೆಸರು ಬಂತು ಅನ್ನೋದು ಸಹ ತಿಳಿಸ್ತಾರೆ. ಈಗ ಇಲ್ಲಿಗೆ ಬರೋಣ. ಶಿಕ್ಷಕ, ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು. ಒಂದು ಅಂಗಡಿ ಅನ್ನೋದು ಅಂದರೆ ಹಳ್ಳಿ ಹೆಸರು. ಅದು ಯಾವ ತಾಲೂಕು? ಮೂಡಿಗೆರೆ ತಾಲೂಕಿನಲ್ಲಿತ್ತು. ಅದಕ್ಕೆ ಹೊಂದ್ಕೊಂಡಂದರೆ ಅದ್ರ ಪಕ್ಕ ಒಂದು ದೊಡ್ಡ ಅಡವಿ ಅಂದರೆ ಕಾಡು ಅಥವಾ ಅರಣ್ಯ ಇತ್ತು. ಅಲ್ಲಿದ್ದ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರುಗಳು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ರು. ಆ ಕಾಡಿನಲ್ಲೂ ಒಂದು ದೇವಿಯ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದ ಹೆಸರೇನು? ವಾಸಂತಿ ದೇವಿಯ ಗುಡಿ. ಅಲ್ಲಿ ಒಬ್ಬ ಜೈನ ಗುರುಗಳು ಮಕ್ಕಳಿಗೆ ಪಾಠ ಹೇಳಿಕೊಡ್ತಾ ಇರ್ತಾರೆ. ವೇಣು, ಅಬ್ಬಾ ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದಾರೆ. ಹಾಂ, ಇಷ್ಟೊಂದು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ರಾ ಅಂತ ವೇಣು ಕೇಳ್ತಾನೆ. ಶಿಕ್ಷಕ, ಹೌದು, ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯು ಆರ್ಭಟಿಸುತ್ತಾ ಅಲ್ಲಿಗೆ ಬಂತು. ಒಂದ್ಸಲ ಹಿಂಗೆ ಮಕ್ಕಳು ಕೂತ್ಕೊಂಡು ಪಾಠ ಕೇಳ್ತಾ ಇರ್ತಾರೆ, ಗುರುಗಳು ಪಾಠ ಮಾಡ್ತಾ ಇರ್ತಾರೆ. ಇದ್ದಕ್ಕಿಂತ ದೊಡ್ಡ ಹೆಬ್ಬುಲಿ ಅಂದರೆ ದೊಡ್ಡದಾದ ಹುಲಿ ಆರ್ಭಟಿಸುತ್ತಾ ಅಂದರೆ ಕುಕ್ಕಂತ ಮನುಷ್ಯರ ಮೇಲೆ ಎಗರಕ್ಕೆ ಬರ್ತಾ ಇದೆ. ಗುಡಿಯನ್ನೊಳಗಿದ್ದ ಶಿಷ್ಯರು ಹೌಹಾರಿದರು, ಹೆದರಿ ಹೊರಗೋಡಿದರು. ಅಲ್ಲಿ ಪಾಠ ಕೇಳ್ತಾ ಇರ್ತಾರಲ್ಲ, ಅವರೆಲ್ಲ ಹೆದರ್ಕೊಂಡು ಒಬ್ಬೊಬ್ಬರು ಒಂದು ಕಡೆ ಚೆಲ್ಲಾಪಿಲ್ಲಿಯಾಗಿ ಓಡೋಗ್ಬಿಡ್ತಾರೆ. ಶಾಲಿನಿ, ಮತ್ತೆ ಗುರುಗಳು? ಹಾಗಾದ್ರೆ ಎಲ್ಲ ಹುಡುಗರೆಲ್ಲ ಓಡೋದ್ರು, ಮತ್ತೆ ಗುರುಗಳು ಅಂತ ಕೇಳ್ತಾಳೆ ಶಾಲಿನಿ. ಶಿಕ್ಷಕಿ, ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು. ಶಿಷ್ಯರಲ್ಲಿ ಒಬ್ಬ ಸ್ಥಳ ಅಂತ ಇರ್ತಾನಲ್ಲ, ಅವನೆಲ್ಲೂ ಎದುರ್ಕೊಂಡು ಹೊಡೋಗ್ಲಿಲ್ಲ, ತನ್ನ ಗುರುಗಳನ್ನು ರಕ್ಷಣೆ ಮಾಡಬೇಕು ಅಂತ ಅಲ್ಲೇ ನಿಂತ್ಕೊಂಡ. ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕೊಟ್ಟು ಹೊಯ್ಸಳ ಹೊಯ್ಸಳ ಎಂದು ಕೂಗಿ ಹೇಳಿದರು. ಆ ಹುಲಿ ಜೊತೆ ಹೋರಾಡಕ್ಕೆ ಏನಾದರೂ ಒಂದು ಬೇಕಲ್ಲ ಆಯುಧ, ಅದಕ್ಕೆ ಒಬ್ಬದು ಕಬ್ಬಿಣದ ಸಲಾಕೆನ ಕೊಡ್ತಾರೆ. ಯಾರು? ಗುರುಗಳು ಸಳನಿಗೆ ಕೊಟ್ಟು ಹೊಯ್ ಅಂದರೆ ಹೊಡಿ, ಕಬ್ಬಿಣದ ಸಲಾಕೆಯಿಂದ ಹೊಡಿ ಹುಲಿಗೆ ಅಂತ ಹೇಳ್ತಾರೆ. ಕಲಿಯು ಬಲಶಾಲಿಯೂ ಆದ ಸಳನು ಸ್ವಲ್ಪವೂ ಹೆದರದೆ ಸಲಾಕೆಯಿಂದ ಹುಲಿಯನ್ನು ಮಣಿಸಿದನು. ಕಲಿಯು ಅಂದರೆ ವೀರತನ ಕೂಡ್ಕೊಂಡಂಥ ಹುಡುಗ, ಬಲಶಾಲಿನೂ ಆಗಿರ್ತಾನೆ, ಹೆದರಿಕೆನೂ ಇಲ್ದಂಗೆ ಆ ಕಬ್ಬಿಣದ ಸಲಾಕೆಯಿಂದ ಹುಲಿಗೆ ಹೊಡೆದು ಅದನ್ನು ಮಣಿಸ್ತಾನೆ. ಅಂದರೆ ಅದು ಶರಣಾಗತಿ ಆಗ್ಬಿಡುತ್ತೆ ಇವನಿಗೆ. ಅನಂತರ ಆ ಸಲಾಕೆಯನ್ನು ಹುಲಿಯ ಬಾಯಲ್ಲಿ ತೂರಿಸಿ ಅದನ್ನು ಕೊಂದು ಹಾಕಿದನು. ಅಷ್ಟೆಲ್ಲ ಆದಮೇಲೆ ಆ ಸಲಾಕೆಯನ್ನು ಹುಲಿಯ ಬಾಯೊಳಗೆ ತೂರಿಸ್ಬಿಡ್ತಾನೆ, ಅದು ಸತ್ತೇ ಹೋಗುತ್ತೆ. ದರ್ಶನ್, ಅಬ್ಬಾ ಸಳನು ಎಷ್ಟು ಧೈರ್ಯಶಾಲಿ ಅಲ್ಲವೇ ಟೀಚರ್? ದರ್ಶನ್ ಹೇಳ್ತಾನೆ, ಅಬ್ಬಬ್ಬಾ ಎಷ್ಟಕ್ಕೊಂದು ಧೈರ್ಯ ಇದೆ ಸಳನಿಗೆ ಅಂತ ಶಿಕ್ಷಕಿನ ಕೇಳ್ತಾನೆ. ಶಿಕ್ಷಕ, ಹೌದು, ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು. ಜನರು ಗುಂಪಾಗಿ ಬಂದು ಭಲೇ ಸಳ, ಒಳ್ಳೆಯ ಕೆಲಸ ಮಾಡಿದೆ ಎಂದು ಹೊಗಳಿದರು. ಇದು ಆಗ್ತಿದ್ದಂಗೆ ಸಳ ಹುಲಿನ ಕೊಂದ ತಕ್ಷಣ ಇಡೀ ಗ್ರಾಮದಲ್ಲೆಲ್ಲ ಸುದ್ದಿ ಹರಡುತ್ತೆ. ಎಲ್ಲರೂ ಬಂದು ಒಳ್ಳೆ ಕೆಲಸ ಮಾಡಿದೆ, ಸಳ ಹುಲಿಯಿಂದ ಎಲ್ಲರಿಗೂ ತೊಂದರೆ ಇತ್ತು, ಗುರುಗಳನ್ನು ರಕ್ಷಿಸಿದೆ, ಮಕ್ಕಳನ್ನು ರಕ್ಷಿಸಿದೆ ಅಂತ ಎಲ್ಲರೂ ಸಳನನ್ನು ಹೊಗಳ್ತಾರೆ. ಸ್ಫೂರ್ತಿ ಕೇಳ್ತಾಳೆ, ಆಮೇಲೆ ಏನಾಯಿತು ಗುರುಗಳೇ? ಸ್ಥಳ ಕೊಂದಾಯಿತು, ಜನಗಳು ಬಂದು ಅವನನ್ನು ಹೊಗಳಿದ್ದಾಯಿತು, ಮುಂದೆ ಏನಾಯಿತು ಅಂತ ಕೇಳ್ತಾಳೆ ಶಿಕ್ಷಕಿ. ಆಗ ಗುರುಗಳು, ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ, ಇವನು ನಿಮ್ಮೆಲ್ಲರನ್ನೂ ಕಾಪಾಡುವನು ಎಂದರು. ಹಾಂ, ಇಷ್ಟೊಂದು ವೀರತನ ಮೆರೆದಿದ್ದಾನೆ, ಹುಲಿನೇ ಮಣಿಸಿದ್ದಾನೆ, ಅದಕ್ಕೆ ಇವನು ರಾಜಕ್ಕೆ ಅರ್ಹತೆ ಇದೆ, ನೀವು ನಿಮಗೆಲ್ಲ ಇವನ ರಾಜನಾಗಿ ಮಾಡ್ಕೊಳ್ಳಿ ಅಂತ ಗುರುಗಳು ಹೇಳ್ತಾರೆ. ಜನರು ಸಂತೋಷದಿಂದ ಇಂದಿನಿಂದ ಈತನೇ ನಮಗೆ ದೊರೆ ಎಂದು ಹೇಳಿ ಜಯಕಾರ ಮಾಡಿದರು. ಅವಾಗ ಆಯಿತು ಅಂತೇಳಿ ಅವ್ರಿಗೂ ತುಂಬ ಖುಷಿ ಆಗುತ್ತೆ, ಎಷ್ಟು ಒಳ್ಳೆ ರಾಜ ಸಿಕ್ಕ ನಮಗೆ ಅಂತೇಳಿ. ಆಯಿತು ಅಂತ ಒಪ್ಕೊಂಡು ಅವನಿಗೆ ಜಯಘೋಷ ಕೂಗ್ತಾರೆ. ಸುಪ್ರೀತ, ಮುಂದೆ ಅಂತ ಕೇಳ್ತಾನೆ ಶಿಕ್ಷಕ. ಮುಂದೆ ಸಳನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆ ಆಯಿತು. ಆಗ ಅವನೇ ರಾಜ ಆದ, ಅವನಿಗೆ ಒಂದು ರಾಜ್ಯನೇ ಸ್ಥಾಪನೆ ಆಯಿತು ಸಳನ ಮುಂದಾಳತ್ವದಲ್ಲಿ. ಅವನು ಹುಲಿಯನ್ನು ಮಣಿಸಿದ ಘಟನೆಯೇ ಆ ವಂಶದ ಲಾಂಛನವಾಯಿತು. ಅವಾಗೇನು ಹುಲಿನ ಕೊಂದ ಅದನ್ನೇ ಇವರು ಲಾಂಛನ ಅಂದರೆ ಅವರ ರಾಜ್ಯದ ಗುರುತಾಗಿ ಮಾಡಿಕೊಂಡ್ರು. ಹಾಗೂ ಗುರುಗಳು ಹೇಳಿದ ಹೊಯ್ಸಳ ಎಂಬ ನುಡಿಯಿಂದಲೇ ಅವನ ವಂಶವು ಪ್ರಸಿದ್ಧವಾಯಿತು. ಏನು ಗುರುಗಳು ಹೊಯ್ಸಳ ಅಂತ ಕೂಗಿ ಹೇಳಿರ್ತಾರಲ್ಲ, ಅದೇ ಅವರ ವಂಶದ ಪ್ರಸಿದ್ಧಿ ಆಯಿತು, ಹೊಯ್ಸಳ ವಂಶ ಅಂತ ಮನೆ ಮಾತಾಯಿತು. ವರ್ಣ, ಗುರುಗಳೇ, ಈ ಲಾಂಛನ ಆ ಲಾಂಛನ ಇಲ್ಲಿ
ಏಕೆ ಇದೆ, ಹಂಗಾದರೆ ಆ ಲಾಂಛನ ಇಲ್ಲಿ ಯಾಕಿದೆ ಅಂತ, ಈ ದೇವಸ್ಥಾನದಲ್ಲಿ ಯಾಕಿದೆ ಅಂತ ಕೇಳ್ತಾನೆ ಶಿಕ್ಷಕಿ. ಏಕೆಂದರೆ ಈ ದೇವಾಲಯವು ಇವನ ವಂಶದವನೇ ಆದ ವಿಷ್ಣುವರ್ಧನ್ನಿಂದ ನಿರ್ಮಾಣವಾಯಿತು. ಈ ದೇವಸ್ಥಾನ ಕಟ್ಟಿರೋದು ಹೊಯ್ಸಳ ವಂಶದ ವಿಷ್ಣುವರ್ಧನ ರಾಜ, ಅದಕ್ಕೆ ಆ ಲಾಂಛನ ಇಲ್ಲಿದೆ. ಆದ್ದರಿಂದ ಆ ವಂಶದ ಲಾಂಛನವನ್ನು ಇಲ್ಲಿ ಕೆತ್ತಲಾಗಿದೆ. ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕಾಗಿ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಹೊಯ್ಸಳ ರಾಜರು ಕಲೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಟ್ಟು ಎಲ್ಲರ ಮನೆ ಮಾತಾಗುವಂತೆ ಮಾಡಿದ್ದಾರೆ ಕಲೆ ಸಾಹಿತ್ಯನ. ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೂ ಕಾರಣರಾದರು. ಮತ್ತು ಬೇರೆ ಬೇರೆ ಸ್ಥಳದಲ್ಲಿ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಇವರಿಂದ ನಿರ್ಮಾಣಗೊಂಡ ಬೇಲೂರು, ಹಳೇಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧವಾಗಿವೆ. ಈ ಹೊಯ್ಸಳ ರಾಜರು ನಿರ್ಮಿಸಿದ ಬೇಲೂರು, ಹಳೇಬೀಡು, ಸೋಮನಾಥಪುರ ಇವೆಲ್ಲವೂ ಜಗತ್ಪ್ರಸಿದ್ಧವಾದ ದೇವಾಲಯಗಳನ್ನು ಇವೆ ಇಲ್ಲಿ. ಅವನ್ನ ಎಲ್ಲರೂ ನೋಡಲೇಬೇಕು. ಶಿಕ್ಷಕ: ಬನ್ನಿ ಮಕ್ಕಳೇ, ಈಗ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ. ಇದರ ಬಗ್ಗೆ ಮತ್ತಷ್ಟು ವಿಚಾರವನ್ನು ತಿಳಿದುಕೊಳ್ಳೋಣ. ಹೊರಗಿಂದೆಲ್ಲ ನೋಡಿದ್ರು, ಅದರ ಯಾವ ಥರ ಆ ಶಿಲ್ಪಕಲೆಗೆ ಪ್ರಸಿದ್ಧಿ ಆಗಿದೆ ಮತ್ತು ಅದರ ಕುರಿತಾದ ಮಾಹಿತಿನ ನಾವೆಲ್ಲ ತಿಳ್ಕೊಂಡ್ವಿ. ಮಿತಿಗೆ ಒಳಗೋಗಿ ದೇವರನ್ನ ದರ್ಶನ ಪಡೆಯೋಣ ಅಂತ ಶಿಕ್ಷಕಿ ಹೇಳ್ತಾಳೆ. ಎಲ್ಲರೂ ದೇವಾಲಯದ ಒಳಗೆ ನಡೆದರು. ಶಿಕ್ಷಕ, ಶಿಕ್ಷಕಿ, ಮಕ್ಕಳು ಎಲ್ಲರೂ ಒಳಗೆ ಹೋದರು. ಮಕ್ಕಳೇ, ನಾವು ಸಹ ಇತಿಹಾಸ ಪ್ರಸಿದ್ಧವಾದ ಎಲ್ಲ ಸ್ಥಳಗಳನ್ನು ನೋಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೋಬೇಕು.